ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತೀವ್ರ ಕುತೂಹಲ ಮೂಡಿಸಿರೋ ನೇತ್ರಾವತಿ ತೀರದ ಪ್ರಕರಣದಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ. ಅಸ್ಥಿ ಪಂಜರ ಪತ್ತೆ ಹಚ್ಚೋಕೆ ಟೆಕ್ನಾಲಜಿಗೆ ಮೊರೆ ಹೋಗಲಾಗಿದೆ. SIT GPR ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ಗಳನ್ನ ಬಳಸೋಕೆ ಮುಂದಾಗಿದೆ. ದೂರುದಾರ 13ನೇ ಜಾಗದಲ್ಲಿ ಒಂದೆರಡಲ್ಲ 16 ಹೂತ ಹಾಕಿದೀನಿ ಅಂತ ಕ್ಲೇಮ್ ಮಾಡ್ತಿದ್ದಾನೆ. ಆದ್ರೆ ಆ 13ನೇ ಜಾಗದಲ್ಲೇ ಅಗಿಯೋಕೆ ಪಕ್ಕದಲ್ಲೇ ವಿದ್ಯುತ್ ಲೈನ್, ಟ್ರಾನ್ಸ್ಫಾರ್ಮರ್ಗಳು ಸೇರಿದಂತೆ ಸಾಕಷ್ಟು ಅಡಚಣೆಗಳು ಕೂಡ ಇದಾವೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ 13ನೇ ಜಾಗದಲ್ಲಿ SIT GPR ಯಂತ್ರ ಬಳಸಿ ಆಳವಾಗಿ ಎಲ್ಲವನ್ನ ಚೆಕ್ ಮಾಡೋಕೆ ಮುಂದಾಗಿದೆ. ಈಗ ಆಲ್ರೆಡಿ ಬೆಂಗಳೂರಿಂದ GPR ಯಂತ್ರವನ್ನ ಕಳಿಸಲಾಗ್ತಿದೆ. ಹಾಗಿದ್ರೆ ಏನಿದು GPR? ಹೇಗೆ ಕೆಲಸ ಮಾಡುತ್ತೆ ಇದು? ಮಣ್ಣಡಿಗಳೇ ಇರೋ ಮೂಳೆ ಈ ಮಷೀನಿಗೆ ಹೆಂಗ್ ಗೊತ್ತಾಗುತ್ತೆ? 16 ಅಡಿ ಮಣ್ಣಿನಲ್ಲಿ ಹೂತ ವಸ್ತುಗಳನ್ನ ಹೇಗೆ ದೂರದಿಂದಲೇ ಇದು ಪತ್ತೆ ಹಚ್ಚುತ್ತೆ? ಎಲ್ಲೆಲ್ಲಿ ಇದನ್ನು ಬಳಸ್ತಾರೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೇತ್ರಾವತಿಗೆ GPR. ಸ್ನೇಹಿತರೆ, ಅಗಿಯೋ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ದೂರುದಾರ 13 ಜಾಗದಲ್ಲಿ ಹೂತ ಹಾಕಿದ್ದೀನಿ ನಾನು ಅಂತ ಹೇಳಿದ್ದ. ಅದರಲ್ಲಿ 12 ಜಾಗ ಪ್ಲಸ್ ಇನ್ನೂ 3 ಜಾಗ ಒಟ್ಟು 15 ಜಾಗವನ್ನ ಅಗೆದು ನೋಡಲಾಗಿದೆ. ಇದುವರೆಗೆ ಪಾಯಿಂಟ್ 6ರಲ್ಲಿ ಒಂದು ಪುರುಷನ ಪಾರ್ಷಿಯಲ್ ಸ್ಕೆಲಿಟಲ್ ರಿಮೇನ್ಸ್ ಅಂತ SIT ಅಧಿಕಾರಿಗಳು ಹೇಳಿದ್ದಾರೆ. ಅಂದ್ರೆ ಪುರುಷನ ಫುಲ್ ಅಲ್ಲದ ಅಸ್ಥಿ ಪಂಜರ ಸಿಕ್ಕಿದೆ, ಕನ್ಫರ್ಮ್ ಆಗಿದೆ. ಆಮೇಲೆ ಪಾಯಿಂಟ್ 11ರ ಜಾಗದ ಸಮೀಪದಲ್ಲಿ ಅಲ್ಲಿ ಒಂದಷ್ಟು ಮೂಳೆ ಚೂರುಗಳು ಪತ್ತೆಯಾಗಿವೆ. ಉಳಿದಂತೆ ಎಲ್ಲೂ ಯಾವುದೇ ಮೂಳೆ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. ಹೀಗಾಗಿ ಈ 13ನೇ ಜಾಗ ಇದೆಯಲ್ಲ, ಪಾಯಿಂಟ್ ನಂಬರ್ 13, ಅಲ್ಲಿ 16 ಹೂತ ಹಾಕಿದ್ದೀನಿ ಅಂತ ವ್ಯಕ್ತಿ ಹೇಳಿರೋದ್ರಿಂದ, 16 ಜನರ ದೇಹಗಳನ್ನ ಹೂತ ಹಾಕಿದ್ದೀನಿ ಅಂತ ಹೇಳಿ ಕ್ಲೇಮ್ ಮಾಡ್ತಿರೋದ್ರಿಂದ SIT ತಂತ್ರಜ್ಞಾನದ ಮೊರೆ ಹೋಗಿದೆ. ಹಲವು ಕಾರಣಗಳಿಂದ ಇಲ್ಲಿ ಅಗಿಯೋಕೆ ಆಗ್ತಾ ಇಲ್ಲ. ಮೊದಲನೇದಾಗಿ ಈ ಜಾಗ ಮುಖ್ಯ ರಸ್ತೆಗೆ ಹತ್ತಿರದಲ್ಲಿದೆ. ಅಲ್ಲದೆ ಈ ಪ್ರದೇಶದಲ್ಲಿ 2 ವಿದ್ಯುತ್ ಕಂಬಗಳು ಕೂಡ ಇದಾವೆ, ಟ್ರಾನ್ಸ್ಫಾರ್ಮರ್ ಇವೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ನೇತ್ರಾವತಿ ನದಿಗೆ ಕಟ್ಟಲಾದ ಸಣ್ಣ ಅಣೆಕಟ್ಟು ಕೂಡ ದೂರುದಾರ ಗುರುತು ಮಾಡಿರೋ ಈ 13ನೇ ಪಾಯಿಂಟ್ ನಲ್ಲೇ ಇದೆ. ಹೀಗಾಗಿ SIT ಎಕ್ಸ್ಪರ್ಟ್ ಗಳ ಮೊರೆ ಹೋಗಿದೆ. ಗ್ರೌಂಡ್ ಪೆನೆಟ್ರೇಷನ್ ಟೆಕ್ನಾಲಜಿ ಮೂಲಕ ಮೊದಲು ಆಳದಲ್ಲಿ ಏನಿದೆ ಅಂತ ನೋಡಿ ನಂತರ ಅಗಿಯೋ ಕಾರ್ಯವನ್ನ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಇದಕ್ಕಾಗಿ GPR ಮಷಿನ್ ಗಳನ್ನ ತರಿಸೋಕೆ ಮುಂದಾಗಿದ್ದಾರೆ. ಏನಿದು GPR? ಸ್ನೇಹಿತರೆ, GPR ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ವಿಶೇಷ ಯಂತ್ರ. ಇದು ಹೆಸರೇ ಹೇಳೋ ತರ ಭೂಮಿಯನ್ನ ಸೀಳಿ ಒಳಗೆ ನೋಡುವಂತಹ ರೆಡಾರ್ ಅಂತ. ಸೀಳಿ ಅಂದ್ರೆ ತೋಡ್ಬಿಟ್ಟು ಫಿಸಿಕಲಿ ಸೀಳಿಯಲ್ಲ, ಮೇಲಿದ್ಕೊಂಡೆ ದಿವ್ಯ ದೃಷ್ಟಿಯನ್ನ ಒಳಗರಿಸಿ ಇದು ನೋಡುತ್ತೆ. ಈ ಲಾನ್ ಅಥವಾ ಹುಲ್ಲು ಹಾಸಿನ ಪ್ರದೇಶದಲ್ಲಿ ಹುಲ್ಲನ್ನ ಸಮತಟ್ಟಾಗಿ ಕಟ್ ಮಾಡೋಕೆ ಮಷಿನ್ ಇರುತ್ತಲ್ಲ, ತಳ್ಕೊಂಡು ಹೋಗ್ತಿರ್ತಾರೆ ನೋಡಿ, ಆ ತರ ಕಾಣುತ್ತೆ ನಿಮಗೆ. ಬೇಕಾದ್ರೆ ಡ್ರೋನ್ಗಳಿಗೂ ಕೂಡ ಅಳವಡಿಸಬಹುದು. ಇದರಿಂದ ಭೂಮಿ ಆಳದಲ್ಲಿರೋ ವಸ್ತುಗಳು, ಆ ವಸ್ತುಗಳಲ್ಲಿರೋ ಬದಲಾವಣೆ ಎಲ್ಲವನ್ನ ಪತ್ತೆ ಹಚ್ಚಬಹುದು. ಭೂಮಿಯನ್ನ ಸ್ವಲ್ಪವೂ ಅಗೆಯದೆ 10 ಮೀಟರ್ ಆಳದ ತನಕ ನೋಡಬಹುದು. ಹೇಗೆ ಅಂತ ಕೇಳಿದ್ರೆ, ಇದಕ್ಕಾಗಿ GPRಗಳಲ್ಲಿ ಪವರ್ಫುಲ್ ರೇಡಿಯೋ ತರಂಗಗಳನ್ನ ಯೂಸ್ ಮಾಡ್ತಾರೆ. ಪವರ್ಫುಲ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಅಥವಾ ರೇಡಿಯೋ ವೇವ್ಸ್ನ ಸೆಂಡ್ ಮಾಡಿ ಅವುಗಳು ಒಂದು ವಸ್ತುವಿಗೆ ಬಡಿದು ವಾಪಸ್ ಬಂದಾಗ ಅದನ್ನ ಅನಲೈಸ್ ಮಾಡ್ತಾರೆ. ಇದರಿಂದ ಡಿಸ್ಪ್ಲೇನಲ್ಲಿ ಭೂಮಿ ಆಳದಲ್ಲಿ ಯಾವ ರೀತಿಯ ರಚನೆ ಇದೆ ಅನ್ನೋದರ ಚಿತ್ರಣ ಸಿಗುತ್ತೆ. ಇದಕ್ಕಾಗಿ GPRನಲ್ಲಿ ಮುಖ್ಯವಾಗಿ ತರಂಗಗಳನ್ನ ಚಿಮ್ಮೋಕೆ ಫ್ರೀಕ್ವೆನ್ಸಿ ಜನರೇಟರ್, ಬಳಿಕ ಅದನ್ನ ಕ್ಯಾಚ್ ಮಾಡೋಕೆ ರಿಸೀವರ್, ಆಂಟೆನಾ ಮತ್ತು ಪವರ್ ಸಪ್ಲೈಗೋಸ್ಕರ ಬ್ಯಾಟರಿಯನ್ನ ಹಾಕಿರ್ತಾರೆ. ಮೇಲ್ಭಾಗದಲ್ಲಿ ಒಂದು ಕಂಟ್ರೋಲ್ ಯೂನಿಟ್ ಮತ್ತು ಡಿಸ್ಪ್ಲೇ ಕೂಡ ಇರುತ್ತೆ. ಜೊತೆಗೆ ನೆಲದ ಮೇಲೆ ಮೂವ್ ಆಗೋಕೆ ಸುಲಭ ಆಗಲಿ ಅಂತ ಚಕ್ರಗಳನ್ನ ಕೂಡ ಇದಕ್ಕೆ ಅಳವಡಿಸಿರ್ತಾರೆ. ನೋಡೋದಕ್ಕೆ ನೀವು ಡಿಮಾರ್ಟ್ನಲ್ಲಿ ಶಾಪಿಂಗ್ಗೆ ಬಳಸೋ ಕಾರ್ಟ್ ರೀತಿ ಇರುತ್ತೆ. ಸೇಮ್ ನೀವು ಕಾರ್ಟ್ನ ತಳ್ಕೊಂಡು ಹೋದ ಹಾಗೆ GPR ಡಿವೈಸ್ನ ಕೂಡ ಶೋಧ ನಡೆಯೋ ಜಾಗದಲ್ಲಿ ತಳ್ಕೊಂಡು ಹೋಗಬಹುದು. ಹೇಗೆ ಕೆಲಸ ಮಾಡುತ್ತೆ? ಮೊದಲನೇ ಹಂತ ತರಂಗಗಳ ಉತ್ಪಾದನೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಡಿವೈಸ್ನಲ್ಲಿ ಪಲ್ಸ್ ಜನರೇಟರ್ ಅಂದ್ರೆ ತರಂಗ ಉತ್ಪತ್ತಿ ಮಾಡೋ ಯೂನಿಟ್ ಇರುತ್ತೆ. ಇದರಿಂದ 10 ಮೆಗಾ ಹರ್ಟ್ಸ್ ಇಂದ ಸುಮಾರು 3 ಗಿಗಾ ಹರ್ಟ್ಸ್ ವರೆಗಿನ ಫ್ರೀಕ್ವೆನ್ಸಿಯ ತರಂಗಗಳನ್ನು ಜನರೇಟ್ ಮಾಡಬಹುದು. ಆಯಾ ಪ್ರದೇಶ ಮತ್ತು ಯಾವ ಉದ್ದೇಶಕ್ಕಾಗಿ ಶೋಧ ಮಾಡಲಾಗ್ತಿದೆ ಅನ್ನೋದರ ಆಧಾರದ ಮೇಲೆ ಎಷ್ಟು ಸಾಮರ್ಥ್ಯದ ತರಂಗ ಬೇಕು ಅನ್ನೋದನ್ನ ನಿರ್ಧರಿಸಲಾಗುತ್ತೆ. ಉದಾಹರಣೆಗೆ, ಈಗ ಸ್ವಲ್ಪ ಹೆಚ್ಚಿನ ಆಳಕ್ಕೆ ಶೋಧ ಮಾಡಬೇಕು ಅಂದ್ರೆ ಕಡಿಮೆ ಫ್ರೀಕ್ವೆನ್ಸಿಯ ತರಂಗ ಬಳಸಲಾಗುತ್ತೆ. ಯಾಕಂದ್ರೆ ಇವು ಆಳಕ್ಕೆ ನುಗ್ತವೆ. ಹೆಚ್ಚಿನ ರೆಸೊಲ್ಯೂಷನ್ ಇಮೇಜ್ ತೆಗಿಬೇಕು ಅಂದ್ರೆ ಹೈ ಫ್ರೀಕ್ವೆನ್ಸಿಯನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಯಾಕಂದ್ರೆ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ನಿಂದ ಹೆಚ್ಚಿನ ರೆಸೊಲ್ಯೂಷನ್ ನಲ್ಲಿ ಕ್ಲಿಯರ್ ಇಮೇಜಸ್ ಜನರೇಟ್ ಆಗುತ್ತೆ.
ಹೀಗೆ ಮೊದಲ ಸ್ಟೆಪ್ನಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ರೇಡಿಯೋ ಸಿಗ್ನಲ್ನ ಜನರೇಟ್ ಮಾಡಿಕೊಳ್ಳಲಾಗುತ್ತೆ. ಎರಡನೇ ಹಂತ ಸ್ಕ್ಯಾನಿಂಗ್. ಜನರೇಟ್ ಮಾಡಿದ ಸಿಗ್ನಲ್ ಮಾಡ್ಯುಲೇಟ್ ಮಾಡಲಾಗುತ್ತೆ. ಅಂದರೆ ಅವುಗಳಿಗೆ ಎಕ್ಸ್ಟ್ರಾ ಕ್ಯಾರಿಯರ್ ವೇವ್ಸ್ನ ಸೇರಿಸಿ ಶಕ್ತಿಯನ್ನು ಹೆಚ್ಚಿಸಲಾಗುತ್ತೆ. ಈ ಶಕ್ತಿಶಾಲಿ ತರಂಗಗಳನ್ನು GPRನಲ್ಲಿರೋ ಸೆಂಡರ್ ಆಂಟೆನಾಗಳ ಸಹಾಯದಿಂದ ಭೂಮಿ ಕಡೆಗೆ ನುಗ್ಗಿಸಲಾಗುತ್ತೆ. ಈ ಆಂಟೆನಾವನ್ನು ಡಿವೈಸ್ನ ಕೆಳಭಾಗದಲ್ಲಿ ಭೂಮಿ ಕಡೆಗೆ ಮುಖ ಮಾಡಿನೇ ಇಟ್ಟಿರ್ತಾರೆ. ಇಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ವೇವ್ಸ್ನ ಸೆಂಡ್ ಮಾಡೋಕೆ ಮತ್ತು ರಿಸೀವ್ ಮಾಡೋಕೆ ಒಂದೇ ಆಂಟೆನಾ, ಮೋನೋಸ್ಟ್ಯಾಟಿಕ್ ಆಂಟೆನಾ ಯೂಸ್ ಮಾಡಲಾಗುತ್ತೆ. ಇನ್ನು ಕೆಲವೊಂದ್ಸಲ ಸೆಂಡ್ ಮಾಡೋಕೆ ಮತ್ತು ರಿಸೀವ್ ಮಾಡೋಕೆ ಪ್ರತ್ಯೇಕ ಆಂಟೆನಾ, ಬೈಸ್ಟ್ಯಾಟಿಕ್ ಆಂಟೆನಾಗಳು ಕೂಡ ಇರ್ತವೆ ಕೆಲವೊಂದರಲ್ಲಿ. ಇವುಗಳ ಸಹಾಯದಿಂದ ಕಂಟಿನ್ಯೂಸ್ ಆಗಿ ಸಿಗ್ನಲ್ನ ಟಾರ್ಗೆಟೆಡ್ ಲೊಕೇಶನ್ನಲ್ಲಿ ಟ್ರಾನ್ಸ್ಮಿಟ್ ಮಾಡಿ ರಿಸೀವ್ ಮಾಡಿಕೊಳ್ಳಲಾಗುತ್ತೆ. ರಿಸೀವ್ ಮಾಡಿಕೊಳ್ಳುವಾಗ ಸಿಗ್ನಲ್ನ ಶಕ್ತಿ, ಆಂಪ್ಲಿಟ್ಯೂಡ್ ಮತ್ತು ಟೈಮ್ನ ಮುಖ್ಯವಾಗಿ ರೆಕಾರ್ಡ್ ಮಾಡಲಾಗುತ್ತೆ. ಈ ಡೇಟಾ ಗ್ರೌಂಡ್ನಲ್ಲಿ ಯಾವ ವಸ್ತುವಿಗೆ ಬಡಿದು ಬಂದಿದೆ ಅನ್ನೋದರ ಆಧಾರದ ಮೇಲೆ ಬೇಗ ಬಂದರೆ ಒಂದು ರೀತಿಯ ವಸ್ತು, ನಿಧಾನ ಬಂದರೆ ಒಂದು ರೀತಿಯ ವಸ್ತು, ಅದರ ಡಿಫ್ರೆನ್ಸ್ನಿಂದ ಪಿಕ್ಚರ್ ಜನರೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಭೂಮಿಯನ್ನು ಸ್ಕ್ಯಾನ್ ಮಾಡೋಕೆ ಸಿಸ್ಟಮ್ಯಾಟಿಕ್ ವೇನ ಫಾಲೋ ಮಾಡಲಾಗುತ್ತೆ. ಟಾರ್ಗೆಟೆಡ್ ಪ್ಲೇಸ್ನಲ್ಲಿ ನಿರ್ದಿಷ್ಟ ಲೈನ್ನ ಹಾಕೊಂಡು ಅದರ ಮೇಲೆ GPRನ ಮೂವ್ ಮಾಡ್ತಾ ಹೋಗ್ತಾರೆ. ಸಣ್ಣ ಪ್ಲೇಸ್ ಕೂಡ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೀಗೆ ಮಾಡಲಾಗುತ್ತೆ. ಮೂರನೇ ಹಂತ ಡಿಟೆಕ್ಷನ್. ಇಲ್ಲಿ ಗ್ರೌಂಡಿಂದ ಬಂದ ವೇವ್ಸ್ನ ವಿಶೇಷ ಸಾಫ್ಟ್ವೇರ್ ಬಳಸಿ ಪ್ರಾಸೆಸ್ ಮಾಡಲಾಗುತ್ತೆ. ತರಂಗಗಳು ನೆಲಕ್ಕೆ ಬಡಿದು ವಾಪಸ್ ಬರುವಾಗ ಕೆಲವೊಂದಿಷ್ಟು ವೇವ್ಸ್ ಬೇಗ ರಿಟರ್ನ್ ಬರ್ತವೆ. ಇದನ್ನು ಆವಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಕೆಲವು ಬೇಗ ಬರ್ತವೆ, ಇನ್ನು ಕೆಲ ಸಿಗ್ನಲ್ಗಳು ತುಂಬ ವೀಕ್ ಆಗಿರ್ತವೆ ವಾಪಸ್ ಬರ್ಬೇಕಾದ್ರೆ. ಇದು ಸಿಗ್ನಲ್ ಯಾವ ವಸ್ತುವಿಗೆ ಅಪ್ಪಳಿಸಿ ವಾಪಸ್ ಬಂದಿದೆ ಅನ್ನೋದರ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ವೇವ್ಸ್ ಹೀಗೆ ಭಿನ್ನವಾಗಿ ಬಿಹೇವ್ ಮಾಡೋಕ್ಕೆ ಮುಖ್ಯ ಕಾರಣ ಡೈಎಲೆಕ್ಟ್ರಿಕ್ ಪರ್ಮಿಟಿವಿಟಿ ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಅಂದರೆ ಒಂದು ವಸ್ತುವಿನಲ್ಲಿ ವಿದ್ಯುತ್ ತರಂಗ ಹರಿದಾಗ ಅದನ್ನು ಆ ವಸ್ತು ಎಷ್ಟರ ಮಟ್ಟಿಗೆ ಸ್ಟೋರ್ ಮಾಡುತ್ತೆ ಅನ್ನೋದು. ಇಲ್ಲಿ ಮೂಳೆಗಳ ವಿಚಾರಕ್ಕೆ ಬಂದರೆ ಅವುಗಳ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 12ರಿಂದ 20 ಇದೆ. ಅಂದರೆ ಖಾಲಿ ನಿರ್ವಾತ ಜಾಗಕ್ಕಿಂತ ಮೂಳೆಗಳು 12ರಿಂದ 20 ಪಟ್ಟು ಹೆಚ್ಚು ಎಲೆಕ್ಟ್ರಿಕ್ ಸಿಗ್ನಲ್ನ ಹಿಡಿದಿಟ್ಕೊಳ್ತವೆ. ಹೀಗಾಗಿ ತರಂಗಗಳನ್ನು ಕಳಿಸಿದಾಗ ಒಂದಿಷ್ಟು ಪೆನೆಟ್ರೇಟ್ ಆಗದೆ ವಾಪಸ್ ರಿಫ್ಲೆಕ್ಟ್ ಆಗ್ತವೆ. ಆದರೆ ಮಣ್ಣಲ್ಲಿ ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕಮ್ಮಿ ಇರುತ್ತೆ. ಹೀಗಾಗಿ ತರಂಗಗಳು ರಿಫ್ಲೆಕ್ಟ್ ಆಗಲ್ಲ, ಅವು ಮೂವ್ ಆಗ್ತಾ ಹೋಗ್ತವೆ, ವಾಪಸ್ ಜಾಸ್ತಿ ಬರಲ್ಲ. ವಾಪಸ್ ಬಂದಿರೋದು ಕ್ಲಿಯರ್ ಆಗಿ ಪಿಕ್ಚರ್ ಜನರೇಟ್ ಮಾಡುತ್ತೆ. ಇಲ್ಲಿ ವೇವ್ಸ್ ವಾಪಸ್ ಬರೋ ಟೈಮ್ ಮತ್ತು ಅವುಗಳ ಸ್ಟ್ರೆಂತ್, ಆಂಪ್ಲಿಟ್ಯೂಡ್ ಸಿಸ್ಟಮ್ ರೆಕಾರ್ಡ್ ಮಾಡಿರುತ್ತೆ. ಹಾಗೆ ಎಲ್ಲ ವಸ್ತುಗಳ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಡೇಟಾನ ಕೂಡ ಸಾಫ್ಟ್ವೇರ್ಗೆ ಮೊದಲೇ ಹಾಕಿರ್ತಾರೆ. ಇದನ್ನೆಲ್ಲ ಇಟ್ಕೊಂಡು ಕಂಪ್ಯೂಟರ್ ಗ್ರೌಂಡ್ನಲ್ಲಿ ಯಾವ ವಸ್ತು ಇದೆ ಅನ್ನೋದನ್ನು ಇಮೇಜ್ ಸೃಷ್ಟಿಸಿಕೊಡುತ್ತೆ. ಆದರೆ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ, ಸಿಕ್ಕಾಪಟ್ಟೆ ದೊಡ್ಡ ಕಲ್ಲು ಬಂಡೆಗಳು ಅಥವಾ ಲೋಹ ಇದ್ದಾಗ ಕಷ್ಟ ಆಗುತ್ತೆ. ಯಾಕಂದರೆ ಇವುಗಳ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೂಡ ಜಾಸ್ತಿನೇ ಇರುತ್ತೆ. ಎಲ್ಲೆಲ್ಲಿ ಬಳಸಲಾಗುತ್ತೆ? GPRನ ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ನಿರ್ಮಾಣ ಕಾರ್ಯ ಮಾಡುವಾಗ ನೆಲದಲ್ಲಿ ಏನಾದರೂ ಪೈಪ್ಸ್, ಕೇಬಲ್ಸ್ ಇದಾವ ಅಂತ ಚೆಕ್ ಮಾಡೋಕೆ, ಹಾಗೆ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ನಲ್ಲಿ ಕ್ರ್ಯಾಕ್ಸ್ ಪತ್ತೆ ಹಚ್ಚೋಕೆ, ರಸ್ತೆ ರನ್ವೇಗಳ ದಪ್ಪವನ್ನು ಅಳೆಯೋಕೆ ಯೂಸ್ ಮಾಡಲಾಗುತ್ತೆ. ಇನ್ನು ಆರ್ಕಿಯಾಲಜಿಸ್ಟ್ಗಳು ಕೂಡ ಉತ್ಖನನ ಮಾಡೋಕ್ಕಿಂತ ಮುಂಚೆ ಯೂಸ್ ಮಾಡ್ಕೊಳ್ತಾರೆ. ಪುರಾತನ ಸ್ಟ್ರಕ್ಚರ್ಗಳ ಮ್ಯಾಪಿಂಗ್ಗೆ, ಮಣ್ಣಲ್ಲಿ ಹುದುಗಿರೋ ನಿರ್ಮಾಣಗಳನ್ನು GPR ಮೂಲಕ ಪತ್ತೆ ಹಚ್ಚೋಕೆ ಪ್ರಯತ್ನ ಪಡ್ತಾರೆ. ಮೈನಿಂಗ್ನಲ್ಲೂ ಕೂಡ ಯೂಸ್ ಆಗುತ್ತೆ. ಕ್ರೈಮ್ ಸೀನ್ಗಳ ತನಿಖೆಯಲ್ಲಿ ಅಂಡರ್ಗ್ರೌಂಡ್ ಪೈಪ್ಲೈನ್ಗಳ ಲೀಕೇಜನ್ನು ಪತ್ತೆ ಹಚ್ಚೋಕ್ಕೂ ಕೂಡ ಯೂಸ್ ಮಾಡ್ತಾರೆ. ಜೊತೆಗೆ ಸೇನೆಯಲ್ಲೂ ಕೂಡ ಟನಲ್ ಪತ್ತೆ ಹಚ್ಚೋಕೆ ಯೂಸ್ ಮಾಡಲಾಗುತ್ತೆ. ಅಲ್ಲದೆ ಈ GPR ಟೆಕ್ನಾಲಜಿಯನ್ನು ಬಾಹ್ಯಾಕಾಶ ಸಂಸ್ಥೆಗಳು ಚಂದ್ರ ಮತ್ತು ಮಂಗಳನಲ್ಲಿನ ಮಂಜಿನ ಹೊದಿಕೆಯನ್ನು ಅಳತೆ ಮಾಡೋಕೆ ಹಾಗೂ ಇನ್ನಿತರ ಹಲವು ಗ್ರಹಗಳನ್ನು ಸ್ಟಡಿ ಮಾಡೋಕ್ಕೂ ಯೂಸ್ ಮಾಡ್ಕೊಳ್ತಾರೆ. ಆದರೆ ಇಷ್ಟೆಲ್ಲ ಉಪಯುಕ್ತವಾದ ಈ ಡಿವೈಸ್ನ ಬೆಲೆ ಮಾತ್ರ ತುಂಬ ದುಬಾರಿ ಇದೆ. ಇದರ ಬೆಲೆ ಬೇಸಿಕ್ ಮಾಡೆಲ್ಗೆ 15ರಿಂದ 20 ಲಕ್ಷ ರೂಪಾಯಿ ಆಗುತ್ತೆ. ಆರಂಭಿಕ ಬೆಲೆನೇ ಇಷ್ಟಿರುತ್ತೆ. ಅದರಲ್ಲಿನ ಫೀಚರ್ಗಳ ಮೇಲೆ ಇದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ರೇಟ್. ಭಾರತದಲ್ಲಿ ಬೆರಳೆಣಿಕೆಯಷ್ಟು GPR ಯಂತ್ರಗಳಿವೆ, ಸಿಗೋದು ತುಂಬ ಕಷ್ಟ. ಈಗ ಆಲ್ರೆಡಿ SIT ತಂಡ ದಿಲ್ಲಿ, ಬೆಂಗಳೂರು ಮತ್ತು ಕೇರಳದಲ್ಲಿ GPR ಮಷಿನ್ಸ್ಗಾಗಿ ಹುಡುಕಾಡಿದೆ. ಬೆಂಗಳೂರಲ್ಲಿ ಒಂದು ಸಂಸ್ಥೆಯೊಂದಿಗೆ ಮಾತುಕತೆ ಕೂಡ ಮಾಡಿದೆ. ಅದನ್ನ ಕಳಿಸೋ ಕೆಲಸ ಈಗ ನಡೀತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು GPR ಮಷಿನ್ ನೇತ್ರಾವತಿ ಕೇಸ್ನಲ್ಲಿ ಏನ್ ಪಾತ್ರ ನಿಭಾಯಿಸಬಹುದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.